ನೆನೆ ತಡರಾತ್ರಿ ರಾಜ್ಯಕ್ಕೆ ಆಗಮಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲೇ ವಶಕ್ಕೆ ಪಡೆದಿದ್ದಾರೆ ಸಿಐಎಸ್ಎಫ್ ಸಿಬ್ಬಂದಿ ಜೊತೆಗೆ ಎಸ್ಐಟಿ. ಪ್ರಜ್ವಲ್ ರೇವಣ್ಣ ಅರೆಸ್ಟ್, ಎಸ್ಐಟಿಯ ಅಸಲಿ ಆಟ ಈಗ ಶುರು. 34 ದಿನಗಳ ಹಾಸನ ಸಂಸದರ ಕಣ್ಣಾ ಮುಚ್ಚಾಲೆ ಆಟಕ್ಕೆ ಕೊನೆಗೂ ಬಿತ್ತು ಬ್ರೇಕ್. ಹಾಸನ ಸಂಸದ ಪ್ರಜ್ವಲ್ ಬಂದಿಳಿತಾ ಇದ್ದಂತೆ ವಶಕ್ಕೆ ಪಡೆದ್ರು ಅವರನ್ನ ಸಿಐಎಸ್ಎಫ್ ಮೀನ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಡಿ ಪನ್ನೇಕರ್ ನೇತೃತ್ವ ಅವ್ರನ್ನ ಎಸ್ಐಟಿ ತಂಡ ಅರೆಸ್ಟ್ ಮಾಡಿದೆ. ಈಗಾಗಲೇ ಎಸ್ಐಟಿ ಕಚೇರಿಯಲ್ಲಿ ಸುಭದ್ರವಾಗಿ ಇದ್ದಾರೆ ಪ್ರಜ್ವಲ್. ಎಸ್ಐಟಿ ಕಚೇರಿಯಲ್ಲಿ ಪ್ರಜ್ವಲ್ಗೆ ಪ್ರಾಥಮಿಕ ಹಂತದ ತನಿಖೆ ಈಗಾಗಲೇ ಶುರು ಮಾಡಿದ್ದಾರಂತೆ. ಮಿಡ್ ನೈಟ್ ಬಂದಿದ್ಯಪ್ಪ, ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡು, ಇದೆಲ್ಲ ಬಿಡು. ಎಸ್ಐಟಿ ಅಧಿಕಾರಿಗಳು ಏನ್ ಬೇಕು, ನಿಜಾಂಶ ಏನ್ ಬೇಕು? 34 ದಿನಗಳು ಕಣ್ಣಾ ಮುಚ್ಚಾಲೆ ಆಟ. ಪಾಪ ಕಾರಲ್ಲಿ ಏನು ಗೊತ್ತಿಲ್ಲದೆ ಇರೋ ತರ ಪಾಪ ತರ ಕುತ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಬಟ್ ಇಷ್ಟು ಸಂತ್ರಸ್ತಿಯರ ನಿದ್ದೆಗೆಡಿಸಿ ಕುಟುಂಬವನ್ನ ಬೀದಿಗೆ ತಂದು ತಾನು ಮಾತ್ರ 34 ದಿನ ಜಾಮ್ ಜೂಮ್ ಅಂತ ವಿದೇಶದಲ್ಲಿ ಇದ್ದು ಬಂದ್ರು. ಡಿಪ್ರೆಷನ್ಗೆ ಹೋಗಿದ ಮುಖಾನ ಅದು ನೋಡಿ ಒಂದ್ಸಲ. ಒಂದ್ ಕಡೆ ಅವ್ರು ಬರುವಾಗ 4 ಬ್ರೀಡ್ ಕೇಸ್ ತಗೊಂಡು ಬಂದಿದ್ರಂತೆ, ಅವುಗಳನ್ನ ಕೂಡ ವಶಕ್ಕೆ ಪಡೆದಿರ್ಬೋದು. ಯಾಕಂದ್ರೆ ಅವ್ರನ್ನ ಸಿಐಎಸ್ಎಫ್ ಅವರು ಏನ್ ಇಮಿಗ್ರೇಷನ್ ಅಧಿಕಾರಿ ಹತ್ರ ಕರ್ಕೊಂಡು ಬರ್ತಾರಲ್ಲ, ಆಗ ಯಾವುದೇ ಲಗೇಜ್ ಇಲ್ಲ. ಹೌದು, ಪ್ರೊಸೀಜರ್ ಇರೋದೇ ಹಂಗೆ. ಅಂದ್ರೆ ನೀವು ಯಾರೇ ಏರ್ಪೋರ್ಟ್ಗೆ ಹೋದ್ರೂ ಕೂಡ ನಿಮಗೆ ತತ್ಕ್ಷಣಕ್ಕೆ ಲಗೇಜ್ ಸಿಗಲ್ಲ. ಅದನ್ನ ನಾವು ಹೋಗಿ ಲಗೇಜ್ ಹತ್ರನೇ ಕಲೆಕ್ಟ್ ಮಾಡ್ಕೊಳ್ಬೇಕು. ನೇರವಾಗಿ ಇಮಿಗ್ರೇಷನ್ ಅಧಿಕಾರಿಗಳ ಬಳಿ ಹೋದಾಗ ಏನೂ ಇರಲ್ಲ, ನಮ್ಮ ಹತ್ರ ಪಾಸ್ಪೋರ್ಟ್ ಒಂದು ಬೇಕಾಗುತ್ತೆ, ರಾಜತಾಂತ್ರಿಕ ಪಾಸ್ಪೋರ್ಟ್. ಪ್ರಜ್ವಲ್ ರೇವಣ್ಣ ಬಳಿ ಇದ್ದಿದ್ರಿಂದ ಇಮಿಗ್ರೇಷನ್ ಅಧಿಕಾರಿಗಳು ಅವರ ಹತ್ರ ಒಂದಷ್ಟು ಸಹಿ, ಅಂದ್ರೆ ನಾನೀಗಾಗಲೇ ಲುಕ್ಔಟ್ ನೋಟಿಸ್ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ದೆ, ಲುಕ್ಔಟ್ ನೋಟಿಸ್ ಜಾರಿ ಆಗಿರೋದ್ರಿಂದ ಸಿಐಎಸ್ಎಫ್ ಸಿಬ್ಬಂದಿಗಳು ಇಮಿಗ್ರೇಷನ್ ಸಿಬ್ಬಂದಿಗಳಿಗೆ ಆ ಒಂದು ಜವಾಬ್ದಾರಿ ಇತ್ತು. ಅವ್ರನ್ನ ನೀಟಾಗಿ ತಗೊಂಡು ಹೋಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಕೊಡಬೇಕು ಅಂತ. 12:45 ಸುಮಾರಿಗೆ ಏರ್ಪೋರ್ಟ್ಗೆ ಲುಫ್ತಾನ್ಸಾ ವಿಮಾನ ಬರುತ್ತೆ. ಅದಾದ ನಂತರ ಟೇಕ್ ಆಫ್ಗೆ ಲ್ಯಾಂಡಿಂಗಿಗೆ ಒಂದಷ್ಟು ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಸೊ ಅದಾದ ನಂತರ ದಾಖಲೆಗಳನ್ನ ಕೊಟ್ಟು ಪ್ರೊಸೀಜರ್ ಎಲ್ಲ ಮುಗಿಸಿ ಎಸ್ಐಟಿಗಳು ಕರೆ ತರ್ತಾರೆ. ಇದೀಗ ಮೆಡಿಕಲ್ ಟೆಸ್ಟ್ ಮಾಡಿಸಿ ಪ್ರಾಥಮಿಕ ಹೇಳಿಕೆಯನ್ನ ಎಸ್ಐಟಿ ಪಡೆಯೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಮೊದಲನೇದಾಗ ಆಗಬೇಕಾಗಿರೋದೇ ಮೆಡಿಕಲ್ ಟೆಸ್ಟ್. ಯಾರೇ ಆಗ್ಲಿ ಆರೋಪಿ ಅಂತ ಬಂದಾಗ ಫಸ್ಟ್ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಯಾಕಂದ್ರೆ ತಕ್ಷಣಕ್ಕೆ ನೋಡಿ, ನಾವು ತುಂಬಾ ಕಡೆಗೆ ನೋಡಿದೀವಿ ಇತ್ತೀಚೆಗೆ, ಚನ್ನಗಿರಿಲಿ ಆಯ್ತಲ್ಲ ಲಾಕ್ ಆಫ್ ಡೆತ್ ಅಂತ, ಆ ಥರದ್ದು ತುಂಬಾ ಆಗಿದಾವೆ ಘಟನೆಗಳು. ಯಾರೋ ಒಬ್ರು ಆರೋಪಿ ಅಂತ ಕರ್ಕೊಂಡು ಹೋಗ್ತಾರೆ, ನೇರವಾಗಿ ಏನಾದ್ರೂ ಅವ್ರಿಗೆ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಅವ್ರಿಗೇನೋ ಹುಷಾರಿರ್ಲಿಲ್ಲ, ಮತ್ತೊಂದು ಹಾರ್ಟ್ ಅಟ್ಯಾಕ್ ಆಯ್ತು, ಅಲ್ಲೇ ಅವ್ರು ಸಾಯ್ತಾರೆ ಅಂದ್ರೆ ಅದು ಲಾಕ್ ಆಫ್ ಡೆತ್ ಅಂತ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಅದು ಸದ್ದು ಮಾಡುತ್ತೆ. ಸೊ ಹಾಗಾಗಿ ಪ್ರಾಥಮಿಕ ಹಂತದ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ಅದು ಯಾರೇ ಆಗಿರ್ಲಿ, ಕ್ರಿಮಿನಲ್ಗಳು ಅವ್ರ ಹತ್ರ ಪ್ರಾಥಮಿಕ ಹಂತದ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸಿ ರಿಪೋರ್ಟ್ ನ ತಗೊಂಡು ಏನು ಇಲ್ಲ ದಷ್ಟ ಪುಷ್ಟವಾಗಿದ್ದಾರೆ ಅಂತ ಗೊತ್ತಾದಾಗ, ಇದು ಪ್ರಾಥಮಿಕ ಹಂತ ಅಂದ್ರೆ ಮೇಲ್ನೋಟಕ್ಕೆ ಇದು ಮಾತ್ರ ಮೆಡಿಕಲ್ ಚೆಕಪ್ ಆಗಿರುತ್ತೆ, ವಶಕ್ಕೆ ಪಡೆಯೋ ನಿಟ್ಟಿನಲ್ಲಿ. ಅದಾದ ನಂತರ ತುಂಬಾ ಪ್ರೊಸೀಜರ್ಗಳಿದೆ ನೋಡಿ. ಈ ಲೈಂಗಿಕ ಕಿರುಕುಳ ಪ್ರಕರಣ, ಅತ್ಯಾಚಾರ ಪ್ರಕರಣ ಇದೆ ಅಂದಾಗ ಅದು ಬೇರೆ ರೀತಿಯಲ್ಲೇ ಮೆಡಿಕಲ್ ಚೆಕಪ್ಗಳು ಕೂಡ ಆಗಬೇಕಾಗತ್ತೆ. ಅವರ ಪುರುಷತ್ವದ ಬಗ್ಗೆ ಆಗಿರಬಹುದು, ಎಲ್ಲವೂ ಕೂಡ ಆಗತ್ತೆ. ಸೊ ಅತ್ಯಾಚಾರ ಮಾಡಿಲ್ಲ ಅಂತ ಅಫಿಡವಿಟ್ ಅನ್ನ ಏನೋ ಇವ್ರು ಸಲ್ಲಿಸ್ತಾರೆ. ಬಟ್ ಎಸ್ಐಟಿ ಕಚೇರಿಯಲ್ಲಿ ಪ್ರಜ್ವಲ್ಗೀಗ ಪ್ರಾಥಮಿಕ ಹಂತದ ತನಿಖೆ ಶುರು.